ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಬುಧವಾರ ಮಾರ್ಕೆಟ್ ಯಾವ ರೀತಿಯಾಗಿತ್ತು, ಅದೇ ರೀತಿಯಾಗಿ ನಾಳೆ ಸೆನ್ಸೆಕ್ಸ್ನ ಎಕ್ಸ್ಪೈರಿ ಆಗಿರುತ್ತೆ, ಯಾವ ರೀತಿಯಾಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಇನ್ನು 2-3 ದಿನಗಳ ಕಾಲ ನಾನು ರಿಮೋಟ್ ಜಾಗದಿಂದ ವೀಡಿಯೋನ ರೆಕಾರ್ಡ್ ಮಾಡ್ತಾ ಇರ್ತೀನಿ, ಹಾಗಾಗಿ ನನ್ನ ವೀಡಿಯೋ ಬರ್ತಾ ಇರೋದಿಲ್ಲ. ಸೊ ಇವತ್ತು ಓವರಾಲ್ ನೋಡ್ತಾ ಬರೋದಾದರೆ ಏನು ಒಂದು 3-4 ದಿನದಿಂದ ರ್ಯಾಲಿ ಆಗಿತ್ತು ಐ ಟಿ ಸೆಕ್ಟರ್ ಸ್ಟಾಕ್ಸ್ಗಳಲ್ಲಿ, ಅದಷ್ಟು ಕೂಡ ಕರಗಿ ಹೋಗಿದೆ. ಸುಮಾರು 1 ಲಕ್ಷ ಕೋಟಿಗಿಂತಲೂ ಜಾಸ್ತಿ ದುಡ್ಡು ಇವತ್ತು ಒಂದೇ ದಿನ ವೈಪೌಟ್ ಆಗಿದೆ. TCS ಅಂತಹ ಕಂಪ್ನಿನಲ್ಲಿ 8.39% ಕರೆಕ್ಷನ್. ಇದು ಕೋವಿಡ್ ಟೈಮ್ ನಂತರ ಇಷ್ಟು ದೊಡ್ಡ ಫಾಲು ಒಂದೇ ದಿನದಲ್ಲಿ ಯಾವತ್ತೂ ಕೂಡ ಬಂದಿರಲಿಲ್ಲ. ಅಂಥ ದೊಡ್ಡ ಮಟ್ಟಿನ ಫಾಲ್ ಬಂದಿದೆ. ಕಾರಣ ಏನು ಅಂದರೆ ನಿನ್ನೆ US ಸ್ಟಾಕ್ಸ್ಗಳಲ್ಲೆಲ್ಲ ಕೂಡ ಒಂದು ಸೆಲ್ಲಿಂಗ್ ಬರ್ತಾ ಹೋಯಿತು, ಇನ್ಕ್ಲೂಡಿಂಗ್ ಗೂಗಲ್, ಮೈಕ್ರೋಸಾಫ್ಟ್, ಎನ್ವಿಡಿಯಾ ಥರದ ಕಂಪ್ನಿಗಳಲ್ಲಿ, ಸರ್ವಿಸ್ ಕಂಪ್ನಿಗಳಲ್ಲಿ ಅದರ ಫಾಲ್ ಇನ್ನೂ ಕೂಡ ಜಾಸ್ತಿ ಆಗ್ತಾ ಹೋಯಿತು. ಇನ್ನೂ ಕೂಡ AI ಫಿಯರ್ ಏನಿದೆ, AI ಇಂದ ಸುಮಾರು ಕೆಲಸಗಳು ಆಟೋಮೇಟ್ ಆಗ್ತಾ ಹೋಗುತ್ತೆ, ಸರ್ವಿಸ್ ಕಂಪ್ನಿಗಳಿಗೆ ಒಂದು ವಿಸಿಬಿಲಿಟಿ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ ಅನ್ನೋದು ಮತ್ತೆ ಇವಾಗ ಮುನ್ನೆಲೆಗೆ ಬಂದಿದೆ. ಈ ಕಾರಣದಿಂದಾಗಿ ಈ ಥರ ಆಗಿದೆ. ಹಿಂದೆ ಈ ಥರ ಆಗಿಲ್ವಾ ಅಂದರೆ ಆಗಿದೆ, ಆದರೆ ರಿಕವರಿ ಆಗೋಕ್ಕೂ ಕೂಡ ಒಂದು 7.5 ತಿಂಗಳು ತೊಗೊಂಡಿರೋದು, 14 ಮಂತ್ಸ್ ತೊಗೊಂಡಿರುವಂಥದ್ದು ಉದಾಹರಣೆಗಳು ಕೂಡ ಇದೆ. ಅಂದರೆ ಸ್ಲೋ ಗ್ರೋತ್ ಆಗುತ್ತೆ. ಅದೇ ರೀತಿ ಈ ಸಲನೂ ಆಗ್ತಾ ಇದೆ ಅಂತ ಅನ್ಸುತ್ತೆ. ಎಷ್ಟು ದಿನಗಳ ಕಾಲ IT ಇದೇ ಥರ ಒಂದು ನೆಗೆಟಿವ್ ಸೆಕ್ಟರಲ್ಲಿ ಆಗಿ ಉಳ್ಕೊಳುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಇವತ್ತು TCS ಇವತ್ತಿನ ಟಾಪ್ ಲೂಸರ್ ಆಯಿತು. PSU ಬ್ಯಾಂಕ್ಗಳು ಮತ್ತು ಪ್ರೈವೇಟ್ ಬ್ಯಾಂಕ್ಗಳು ಸ್ವಲ್ಪ ಇವತ್ತು ಮಾರ್ಕೆಟ್ಗೆ ಸಹಾಯ ಮಾಡ್ತು ಅಂತ ಹೇಳ್ತಾ ಹೋಗ್ಬೋದು. HDFC ಬ್ಯಾಂಕು, ICICI ಬ್ಯಾಂಕು, SBI ಎಲ್ಲದೂ ಕೂಡ ಪಾಸಿಟಿವ್ ಆಗಿತ್ತು. ಬಟ್ ಇವತ್ತಿನ ಟಾಪ್ ಗೇನರ್ ಅಂದರೆ ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲಲ್ಲಿ 2% ಅಪ್ ಮೂವ್ಮೆಂಟ್ ಬಂದಿದೆ. ಹಾಗೆಯೇ ಅಪೋಲೋ ಹಾಸ್ಪಿಟಲಲ್ಲಿ 2.48% ಅಪ್ ಮೂವ್ಮೆಂಟ್ ಬಂದಿತ್ತು. ಮ್ಯಾಕ್ಸ್ ಹೆಲ್ತಲ್ಲೂ ಕೂಡ 1.78. ಎಬೋಲಾ ವೈರಸ್ಸು ಈ ಥರದ್ದೆಲ್ಲ ಆ ಜಾಗದಲ್ಲಿ 50 ಜನಕ್ಕಿಂತ ಜಾಸ್ತಿ ಜನ ಇವಾಗ ತೀರ್ಕೊಂಡಿದ್ದಾರೆ. ಈ ಥರ ಸುದ್ದಿನ ಕೇಳ್ತಾ ಇದ್ರ. ಇಂಡಿಯಾದಲ್ಲೂ ಬಂದಿದೆ ಅಂತ ಹೇಳಿದರು, ಬಟ್ ಯಾವುದು ಕೂಡ ಸಾವು ನೋವುಗಳ ಪ್ರಕ್ರಿಯೆ ಇನ್ನೂ ಆಗಿಲ್ಲ. ಸೊ ಹೋಪ್ಫುಲಿ ಅದು ಅದೇ ರೀತಿ ಉಳಿಯುತ್ತೆ ಅಂತ ಅನ್ಕೊಳ್ಳೋಣ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 15ನಲ್ಲಿ ನೋಡ್ತಾ ಬರೋದಾದರೆ ಜಾಸ್ತಿ ಕಂಪ್ನಿಗಳು ಇವತ್ತು ಸೆಲ್ ಆಫ್ ಬಂದಿತ್ತು. ಯೂನಿಯನ್ ಬ್ಯಾಂಕು, ಕೆನರಾ ಬ್ಯಾಂಕು, PNB ನಾನಾಗಲೇ ಹೇಳ್ದಂಗೆ, PSU ಬ್ಯಾಂಕ್ಗಳಲ್ಲಿ ಇವತ್ತು ಬ್ಯಾಂಕ್ ಆಫ್ ಬರೋಡಾ ಸೇರಿದಂಗೆ ಇದೆಲ್ಲ ಕಂಪ್ನಿಗಳಲ್ಲೂ ಕೂಡ ಇವತ್ತು ಒಳ್ಳೆ ರೀತಿಯಂಥ ಗೇನ್ ಬಂದಿತ್ತು. ಇನ್ಫ್ಯಾಕ್ಟ್ ಇವತ್ತಿನ ಟಾಪ್ ಗೇನರ್ ಸೆಕ್ಟರ್ ಅಂದರೆ ಅದು PSU ಬ್ಯಾಂಕೇ ಆಗಿದೆ. ಅದೇ ರೀತಿಯಾಗಿ ಡಿಮಾರ್ಟಲ್ಲಿ 2.75% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಗೇನರ್ ಆಗಿದೆ ಅದು. ಹಾಗೆಯೇ ಅಂಬುಜಾ ಸಿಮೆಂಟ್ಸಲ್ಲಿ 2.82% ಕರೆಕ್ಷನ್ ಬಂದಿದೆ. ಹಿಂದೂಸ್ತಾನ್ ಜಿಂಕಲ್ಲಿ 2.33, ಅದಾನಿ ಎನರ್ಜಿ ಸೊಲ್ಯೂಷನ್ಸಲ್ಲಿ 2.45%, HDFC AMCನಲ್ಲಿ, ಅದೇ ರೀತಿಯಾಗಿ ಇದು ಸೀಮೆನ್ಸ್ ಅಂತ ಕಾಣಿಸುತ್ತೆ. ಈ ಕಂಪ್ನಿಗಳಲ್ಲೆಲ್ಲ ಕೂಡ ಇವತ್ತು ಮತ್ತೆ ಒಂದಿಷ್ಟು ಫಾಲ್ ನೋಡಲಿಕ್ಕೆ ಸಿಕ್ಕಿತ್ತು ನಮಗೆ. ಸೊ ಓವರಾಲ್ ನೋಡ್ತಾ ಬರೋದಾದರೆ ನಿಫ್ಟಿ ವಾಪಸ್ ಏನೋ ಒಂದು ಲೋ ಮಾಡಿತ್ತು ಯಾವತ್ತಿನ ದಿನ, ಶುಕ್ರವಾರ ದಿನ. ಆ ಲೋನ ಮತ್ತೆ ಟೆಸ್ಟ್ ಮಾಡೋ ಥರ ಕಾಣಿಸಿದೆ ಇವತ್ತು. ಸೊ ಕ್ವಿಕ್ಕಾಗಿ ನಿಫ್ಟಿ ಚಾರ್ಟ್ಸ್ನ ನೋಡ್ಕೊಂಡು ಬಂದ್ಬೋಣ. ಸೊ ನಿಫ್ಟಿ ಚಾರ್ಟ್ಸಲ್ಲಿ ನಾನು ಟ್ರೆಂಡ್ ಲೈನ್ ಎಲ್ಲ ಇವಾಗ ಹೋಗಿದೆ. ಬಟ್ ನೀವು ನೋಡೋದಾದರೆ ಇವತ್ತಿನ ಕ್ಲೋಸಿಂಗ್ ಒಂದು ಹ್ಯಾಮರಲ್ಲಿ ಬಂದು ಕ್ಲೋಸಿಂಗ್ ಆಯಿತು. ಇವತ್ತಿನ ಟೈಟ್ಲು ಕೊಟ್ಟಿದ್ದೀನಿ, ಯಾಕೆಂದರೆ ಓದ್ ಸೆರೆಮನಿ ಕೂಡ ನಡೀತಾ ಇದೆ ಅಲ್ವಾ. ಸೊ 23,200 ಬಂಡೆಯಾಗಿ ಉಳಿಯುತ್ತಾ ಅಂತ ನಾನು ಕೇಳಿದ್ದೀನಿ. ಯಾಕೆಂದರೆ 2-3 ಸಲ ಟೆಸ್ಟ್ ಆಗಿದ್ದಂಥ ಝೋನು, ಆ ಝೋನಲ್ಲಿ ವಾಪಸ್ ಹ್ಯಾಮರ್ ಆಗಿ ಬಂದಿದೆ. ಸೊ ನಿನ್ನೆ ಒಂದು ಶಾರ್ಪ್ ಆಗಿರುವಂಥ ಬೌನ್ಸ್ ಬಂದಿತ್ತು, ಒಂದು ಬುಲ್ಲಿಶ್ ಪೇರ್ಸಿಂಗ್ ಅಂತ ಕರಿತಾ ಹೋಗ್ಬೋದು. ಯಾಕಂದರೆ ಈ ಲೆವೆಲ್ ಬಂದು ಅಲ್ಲಿಂದ ಈ ಥರ ಬಂದಿದ್ದಂಥದ್ದು. ಬಟ್ ಇವತ್ತು ಅದನ್ನು ಕೂಡ ಬ್ರೇಕ್ ಆಗ್ತಾ ಹೋಯಿತು. ಅದಕ್ಕೆ IT ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಯಿತು ಅಂತ ಹೇಳಿರ್ಬೋದು. ಬಟ್ ಇವತ್ತು ಕೂಡ ನೋಡಿ ಹ್ಯಾಮರ್ನ ಮಾಡಿದ 23,200 ಬಿಟ್ಕೊಟ್ಟಿಲ್ಲ. ನೀವು ಇಲ್ಲಿ ಕ್ಲೀನಾಗಿ ನೋಡ್ತಾ ಹೋಗೋದಾದರೆ ಒಂದು ಏನಂತ ಹೇಳ್ತಾರೆ, ಅದಕ್ಕೊಂದು ಗ್ಯಾಪ್ ಲೆವೆಲ್ ಕೂಡ ಇತ್ತಲ್ವ ನೋಡಿ. ಈ ಲೆವೆಲಿಂದ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಾ ಬರೋದಾದ್ರೆ ಇಲ್ಲಿ ಸೊ ಇಲ್ಲಿ ಒಂದು ಗ್ಯಾಪ್ ಲೆವೆಲ್ ಇದೆ. ನಾನು ಮೌಸ್ ಇಲ್ಲ ನನ್ನ ಹತ್ರ ಇವತ್ತು, ಬಟ್ ನೀವು ನೋಡೋದಾದರೆ ಕ್ಲೀನಾಗಿ ಒಂದು ಗ್ಯಾಪ್ ಇದೆ. ಆ ಗ್ಯಾಪ್ನ ಇವಾಗ ಫಿಲ್ ಮಾಡಿರೋ ಥರ ಕಾಣಿಸ್ತಾ ಇದೆ ನಿಫ್ಟಿ. ಆದರೆ ಅಲ್ಲಿಂದ ಒಂದು ಒಳ್ಳೆ ರೀತಿಯಂಥ ಸಪೋರ್ಟ್ ಕೂಡ ತೊಗೊಂಡಿದೆ, ಅಂದರೆ ಒಂದು ಹ್ಯಾಮರ್ ಮಾಡಿದೆ. ಅಂದರೆ ಇನ್ನೂ ಕೂಡ ನಾನು ಕೆಳಗಡೆ ಹೋಗ್ತೀನಿ ಅನ್ನೋದನ್ನು ಲಾಸ್ಟ್ ಮೂಮೆಂಟಲ್ಲಿ ಅದನ್ನ ತೆಗೆದುಹಾಕಿದೆ. ಇವತ್ತು FIಗಳು ಸೆಲ್ಲಿಂಗ್ ಮಾಡಿದರೂ ಕೂಡ ಇವತ್ತು ಕೊನೆ ಮೂಮೆಂಟಲ್ಲಿ 23,400 ತನಕ ಬಂದು ಕ್ಲೋಸಿಂಗ್ ಆಗೋಕ್ಕೆ ಸಾಧ್ಯ ಆಗಿದೆ. ಇದನ್ನ ಕ್ವಿಕ್ಕಾಗಿ 15 ಮಿನಿಟ್ಸಲ್ಲಿ ನೋಡ್ತಾ ಬರೋಣ ಯಾವ ಥರ ಕಾಣುತ್ತೆ ಅಂತ. 15 ಮಿನಿಟ್ಸ್ ಚಾರ್ಟ್ಸಲ್ಲಿ ನೋಡೋದಾದರೆ ನಿನ್ನೆ ಏನು ಲೋ ಮಾಡಿತ್ತು, ಯಾವ ಲೆವೆಲಿಂದ ಒಂದು ಬೌನ್ಸ್ ಆಗಿತ್ತು, ಅದಕ್ಕೆ ನಾನು ಕೆಳಗಡೆ ಒಂದು ಲೋನ ಮಾಡಿದೆ ಇವತ್ತು, ಇಲ್ಲ ಅಂತಲ್ಲ. ಆದರೆ ಅಲ್ಲಿಂದ ವಾಪಸ್ ಮತ್ತೆ ಬೌನ್ಸ್ ಬಂದಿದೆ. ಸೊ ಏನಾಗ್ತಾ ಹೋಗುತ್ತೆ ಈಗ 23,600 ಏನೊಂದು ರೆಸಿಸ್ಟೆನ್ಸ್ ಅಂತ ನಾವು ಮಾತಾಡ್ತಾ ಇದ್ವಿ, ಅದು ರೆಸಿಸ್ಟೆನ್ಸ್ ಆಗಿ ಉಳಿತಾ ಹೋಗುತ್ತೆ. 23,600 ನಾವು ಬ್ರೇಕ್ ಆಗೋಕ್ಕೆ ಸಾಧ್ಯ ಆಯಿತು ಅಂತಂದರೆ ಆಗ ಒಂದು ಶಾರ್ಟ್ ಕವರಿಂಗ್ ಆಗಿ ಕಂಟಿನ್ಯೂ ಆಗ್ತಾ ಹೋಗ್ಬೋದು ನಿಫ್ಟಿ. ಇಲ್ಲ ಅಂತಂದರೆ ಇದು ಒಂದು ಈ ವೀಕ್ ಸೆಕ್ಷನೇ ಆಗಿರುತ್ತೆ 23,200. ಯಾಕಂದರೆ ಮಲ್ಟಿಪಲ್ ಟೈಮ್ಸ್ 23,200 ಲೆವೆಲ್ನ ನೀವು ಒನ್ ಡೇ ಕ್ಯಾಂಡಲಲ್ಲಿ ನೀವು ನೋಡ್ತಾ ಬರೋದಾದರೆ ಮಲ್ಟಿಪಲ್ ಟೈಮ್ಸ್ ನಾವು ಆಲ್ರೆಡಿ ಟೆಸ್ಟ್ ಮಾಡಿದ್ದೀವಿ. ಸೊ ಮಲ್ಟಿಪಲ್ ಟೈಮ್ಸ್ ಯಾವುದಾದ್ರೂ ಒಂದು ಲೆವೆಲ್ ಟೆಸ್ಟ್ ಆಯಿತು ಅಂದರೆ ಅದು ವೀಕ್ ಕೂಡ ಆಗ್ತಾ ಹೋಗುತ್ತೆ. ಹಾಗಾಗಿ ಬೌನ್ಸ್ ಆಗೋದಾಗಿದ್ದರೆ ನಿನ್ನೆ ಬೆಸ್ಟ್ ಆಪರ್ಚುನಿಟಿ ಆಗಿತ್ತು ಬುಲ್ಸಿಗೆ, ಬಟ್ ನಿನ್ನೆ ಆಗಿಲ್ಲ. ಸೊ ಇದು ಒನ್ ಡೇ ಕ್ಯಾಂಡಲಿಗೆ ಹೋಗೋಣ. ಬೌನ್ಸ್ ಆಗೋದಾಗಿದ್ದರೆ ನಿನ್ನೆ ಬೆಸ್ಟ್ ಆಪರ್ಚುನಿಟಿ ಆಗಿತ್ತು, ನಿನ್ನೆ ಬೌನ್ಸ್ ಆಗಿಲ್ಲ. ಒಂದು ನಿಮಿಷ, ಒನ್ ಡೇ ಕ್ಯಾಂಡಲಿಗೆ ಹೋಗ್ತಾ ಇಲ್ಲ ಇದು. ಎಸ್, ಸೊ 1 ಮಿನಿಟ್ ಎಲ್ಲ ಇದೆ, 1 ನಿಮಿಷ. ಸೊ ಒನ್ ಡೇಗೆ ಇಲ್ಲಿಂದ ಚೇಂಜ್ ಮಾಡೋಣ. ಸೊ ಇಲ್ಲಿ ನೀವು ನೋಡ್ತಾ ಬರೋದಾದರೆ ಈ ಲೆವೆಲ್ನ
ನಾವು ಹಿಂದೆ ಮಲ್ಟಿಪಲ್ ಟೈಮ್ಸ್ ಇದನ್ನ ಟೆಸ್ಟ್ ಮಾಡಿ ಇಲ್ಲಿಂದ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿರುವಂಥದ್ದು. ಸೊ ಇದು ಮಲ್ಟಿಪಲ್ ಟೈಮ್ಸ್ ಉದಾಹರಣೆಗಳಿದೆ ನಿಮಗೆ ಈ ಲೆವೆಲ್ಗಳಲ್ಲಿ ಇಲ್ಲೆಲ್ಲ. ಸೊ ಹಾಗಾಗಿ ಈಗ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಬೇಕು ಅಂತಂದರೆ ಈಗಿಂದ ಹೋಗ್ತಾ ಹೋಗಬೇಕು, ಇಲ್ಲ ಅಂತಂದರೆ ಇದು ವೀಕ್ ಆಗ್ತಾ ಹೋಗುತ್ತೆ. ಯಾಕಂದರೆ 1 2 3 4 ಸಲ ಈಗ ಝೋನ್ ಟೆಸ್ಟ್ ಆಗಿದೆ. ಸೊ ಪದೇ ಪದೇ ಒಂದು ಲೆವೆಲ್ನ ಟೆಸ್ಟ್ ಆಗ್ತಾ ಇದೆ ಅಂದರೆ ಅದು ವೀಕ್ ಕೂಡ ಆಗ್ತಾ ಹೋಗುತ್ತೆ. ನೋಡಿ ಆ ಥರ ನೀವು ನೋಡ್ತಾ ಬರೋದಾದ್ರೆ ಯಾವ ಟಾರ್ಗೆಟ್ಗಳನ್ನು ಕೊಡ್ಬೋದು ಅಂತ ನೋಡೋದಾದರೆ ನೋಡಿ, ಇಲ್ಲಿ ಒಂದು ಡಬಲ್ ಟಾಪ್ ಫಾರ್ಮೇಷನ್ ಅಂತ ಹೇಳ್ತಾ ಹೋಗ್ಬೋದು. ಇದು ಒಂದು ಮಧ್ಯದಲ್ಲಿರುವಂಥ ನೆಕ್ ಲೈನ್ ಅಂತ ಕೂಡ ನೀವು ಕರಿತಾ ಹೋಗ್ಬೋದು. ಸೊ ಇದನ್ನೇನಾದ್ರು ಬ್ರೇಕ್ ಆಯಿತು ಅಂದರೆ ನೆಕ್ಸ್ಟ್ ನಮ್ಗೆ ಕಾಣಿಸ್ತಾ ಇರುವಂಥ ಲೆವೆಲ್ ಇದೇನೆ, ಅಂದರೆ ಸರಿಸುಮಾರು 22,000 ಲೆವೆಲ್ಗೆ ಬಂದುಬಿಡ್ತೀವಿ ನಾವು. ಈ ಥರ ಏನಾದರೂ ಬ್ರೇಕ್ ಆಯಿತು ಅಂತಂದರೆ 22,000 ಲೆವೆಲಲ್ಲಿ ಹಿಸ್ಟಾರಿಕಲಿ ಕೂಡ ಸುಮಾರು ನಿಂತಿರುವಂಥ ಉದಾಹರಣೆಗಳಿದೆ. ಸೊ ಇಲ್ಲಿ ಬೌನ್ಸ್ ಆಗೋದಾದರೆ ಒಂದು ಶಾರ್ಟ್ ಕವರಿಂಗ್ ಕೊಡೋದಾದರೆ ಈ ಲೆವೆಲಿಂದ ಕೊಡ್ತಾ ಹೋಗಬೇಕು. ಇಲ್ಲ ಅಂತಂದರೆ ನಾವು 1,000 ಪಾಯಿಂಟ್ಸ್ಗಳ ಫಾಲ್ ನೋಡಲಿಕ್ಕೆ ಸಿಗ್ತಾ ಹೋಗ್ಬೋದು ನಿಫ್ಟಿನಲ್ಲಿ. ನೋಡೋಣ ಮಾರ್ಕೆಟ್ ಯಾವ ಕಡೆಗೆ ಹೋಗ್ತಾ ಹೋಗುತ್ತೆ ಅಂತ. ಪಾಸಿಟಿವ್ ನ್ಯೂಸ್ ಅನ್ನೋದು ಇಂಡಿಯಾಗೆ ಬರ್ತಾ ಇಲ್ಲ, ಬಟ್ ಕೆಳಗಡೆ ಹೋಗೋಕ್ಕೆ ಏನಾದರೂ ಒಂದು ಕಾರಣ ಸಿಗ್ಬೋದೇನೋ ಅಂತ ಒಂದು ಕ್ಲೋಸಿಂಗ್ ಆಗೋ ಥರದ್ದು ಕಾಣಿಸ್ತಾ ಇದೆ. ಸೊ ಇವತ್ತಿನ ಕ್ರೂಡ್ ಬೆಲೆ ಕೂಡ ತಿರ್ಗಾ ನಾವು ಇಲ್ಲಿಗೆ ಬಂದಿದ್ದೀವಿ, $100 ಚಿಲ್ಲರೆಗೆ ಬಂದಿದೆ ಅಲ್ವಾ. ಸೊ ಕ್ರೂಡನ್ನು ನೀವು ನೋಡ್ತಾ ಬರೋದಾದರೆ ಇವತ್ತು ದೊಡ್ಡ ಮಟ್ಟಿನ ಒಂದು ಅಪ್ ಮೂಮೆಂಟ್ ಆಗಿದೆ. 101ರಲ್ಲಿ ನಡೀತಾ ಇದೆ ಇವಾಗ. ಸೊ ಯಾಕೆಂದರೆ ಇವಾಗ ಇವ್ರದ್ದು ಇಂಟರ್ಸೆಪ್ಟ್ ಮಾಡಿದ್ರು, ಇಸ್ರೇಲ್ದು ಮತ್ತು ಇರಾನ್ ಕೂಡ ಅಟ್ಯಾಕ್ ಮಾಡಿತ್ತು US-ಗೆ, ಅದ್ರದ್ದು ಇಂಟರ್ಸೆಪ್ಟ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಏನೂ ಕೂಡ ತಿಳಿಯಾಗಿಲ್ಲ ವಿಚಾರ ಇನ್ನು. ಸೊ 9,000 ಲೆವೆಲ್ಗಿಂತ ಮೇಲ್ಗಡೆ ಬಂದಿದೆ ಕ್ರೂಡು. ಗೋಲ್ಡಲ್ಲಿ ಸಿಲ್ವರಲ್ಲಿ ಎರಡರಲ್ಲೂ ಕೂಡ ಕರೆಕ್ಷನ್ ಬಂದಿದೆ. ಇವತ್ತು 4,464 74 ಲೆವೆಲ್ಗೆ ಬಂದಿದೆ. ಅದೇ ರೀತಿಯಾಗಿ ಬಿಟ್ ಕಾಯಿನು 67,000ದಲ್ಲಿ ನಡೀತಾ ಇದೆ. ಯುರೋಪಿ ಈಗ ಮತ್ತೆ ಜಾಸ್ತಿಯಾಗಿ ₹95 69 ಪೈಸೆಗೆ ಹೋಗಿದೆ. ಇಂಡಿಯಾ ವಿಕ್ಸು 6% ಜಾಸ್ತಿಯಾಗಿ 16ಕ್ಕೆ ಹೋಗಿತ್ತು ಇವತ್ತು. ಗಿಫ್ಟ್ ನಿಫ್ಟಿ ಸದ್ಯಕ್ಕೆ ಒಂದು ಫ್ಲಾಟ್ ಟು ಪಾಸಿಟಿವ್ ತೋರಿಸ್ತಾ ಇದೆ, ಬಟ್ ನಾಳೆ ಯಾವ ರೀತಿ ಓಪನ್ ಆಗುತ್ತೆ ಅಂತ ನೋಡೋಣ. ಬಟ್ ಇವಾಗ ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು ದಿಕ್ಸೂಚಿ ಲೆವೆಲ್ ಅಂತ ಹೇಳ್ತೀವಿ, ಅದು ಕ್ರೂಡೇ ಆಗ್ತಾ ಹೋಗುತ್ತೆ. ಕ್ರೂಡ್ ತಿರ್ಗಾ ಏನಾದ್ರು 105 ಈ ಲೆವೆಲ್ಗೆ ಹೋಯಿತು ಅಂದರೆ ನಿಫ್ಟಿ ಈ ಲೆವೆಲ್ನ ಸಸ್ಟೈನ್ ಮಾಡೋಕ್ಕಾಗೋದಿಲ್ಲ. 23,200ನ ಅದು ಮುರಿಲೇಬೇಕಾಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಇವತ್ತಿನ ಟಾಪ್ ಗೇನರ್ ಟಾಪ್ ಲೂಸರ್ ನಾನು ಆಗಲೇ ಹೇಳ್ದಂಗೆ ಅಡ್ವಾನ್ಸ್ ಡಿಕ್ಲೈನಲ್ಲಿ ಡಿಕ್ಲೈನ್ ಆಗಿರೋದಂತೆ ಜಾಸ್ತಿ ಇದೆ. 132 ಸ್ಟಾಕ್ಗಳು ಡಿಕ್ಲೈನ್ ಆಗಿತ್ತು, 79 ಸ್ಟಾಕ್ಗಳು ಅಡ್ವಾನ್ಸ್ಗಳಾಗಿತ್ತು. ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತು ಸಪೋರ್ಟ್ ಬಂದಿದೆ. ಬ್ಯಾಂಕ್ ನಿಫ್ಟಿನೇ ಇವತ್ತಿನ ಇಂಡೆಕ್ಸ್ನ ಕಾಪಾಡಿರೋದು ಅಂತಲೂ ಹೇಳ್ತಾ ಹೋಗ್ಬೋದು. ಸೊ PSU ಬ್ಯಾಂಕು ಮತ್ತು ಬ್ಯಾಂಕ್ ನಿಫ್ಟಿ ಎರಡು ಇವತ್ತಿನ ಟಾಪ್ ಗೇನರ್ ಸೆಕ್ಟರ್ ಆಗಿತ್ತು. IT 5.57% ಅಂದರೆ ಅಕ್ರಾಸ್ ಯಾವುದೋ 1-2 ಸ್ಟಾಕಲ್ಲಿ ಬಂದಿರುವಂಥದ್ದಲ್ಲ, ಪ್ರತಿಯೊಂದು IT ಕಂಪ್ನಿಯ ಸ್ಟಾಕ್ಗಳು ಕೂಡ ಇವತ್ತು ಕರೆಕ್ಷನ್ ಆಗಿದೆ. ಅದಕ್ಕೋಸ್ಕರ IT ಸೆಕ್ಟರೇ ಇವತ್ತು 5.57% ಕರೆಕ್ಷನ್ನ ತೊಗೊಂಡಿದೆ. ಅದೇ ರೀತಿಯಾಗಿ ನಾವು ಓವರಾಲ್ ನೋಡ್ತಾ ಬರೋದಾದರೆ ನೋಡಿ, ಸೆನ್ಸೆಕ್ಸಲ್ಲಿ ನಿನ್ನೆ ಸ್ವಲ್ಪ ಪಾಸಿಟಿವ್ ಕಡೆಗೆ ಇತ್ತು, ಬಟ್ ಇವತ್ತು ರೆಸಿಸ್ಟೆನ್ಸ್ಗಳು ಬಿಲ್ಡಪ್ ಆಗಿರೋದು ಕಾಣಿಸ್ತಾ ಇದೆ. ಅದು 74,500 ಆಗಿರ್ಬೋದು, ಅದೇ ರೀತಿ 75,000 ಆಗಿರ್ಬೋದು. ದೊಡ್ಡ ಮಟ್ಟಿನ ರೆಸಿಸ್ಟೆನ್ಸ್ ಬಿಲ್ಡಪ್ ಆಗಿದೆ. ಹಾಗೆಯೇ 74,000ದಲ್ಲಿ ಸಪೋರ್ಟ್ ಇದೆ. ಸೊ 74,000ದಿಂದ 75,000 ಇಂಪಾರ್ಟೆಂಟ್ ರೇಂಜ್ ಆಗ್ತಾ ಹೋಗುತ್ತೆ ನಾಳೆಗೆ. 74,400ರಲ್ಲಿ ಸದ್ಯಕ್ಕೆ ಮ್ಯಾಕ್ಸ್ ಪೇನ್ ಮುಗಿದಿದೆ. OI ಅನ್ನೋದು ವೆರಿ ಡೈನಾಮಿಕ್ ಡೇಟಾ. ಸೊ ಮಾರ್ಕೆಟ್ ಮೂವ್ಮೆಂಟ್ ಆದಂಗೂ ಕೂಡ ಇದು ಚೇಂಜ್ ಆಗ್ತಾ ಇರುತ್ತೆ. ಇದನ್ನ ನೀವು ಟ್ರ್ಯಾಕ್ ಮಾಡಬೇಕಂದ್ರೆ ಸ್ಟಾಕ್ ಮೂಜ್ ಒನ್ ಆಫ್ ದ ಗುಡ್ ಪ್ಲಾಟ್ಫಾರ್ಮ್ಸ್. ಇದನ್ನ ನೀವು ಟ್ರ್ಯಾಕ್ ಮಾಡೋದಕ್ಕೆ ಯಾರಿಗಾದ್ರು ಇಂಟ್ರೆಸ್ಟ್ ಇದೆ ಅಂದರೆ ಪ್ರತಿ ವಿಡಿಯೋದ ಪಿನ್ ಕಮೆಂಟಲ್ಲಿ ನಾನು ಈ ಥರ ಸಬ್ಸ್ಕ್ರಿಪ್ಷನ್ ಕೂಪನ್ ಕೋಡ್ನ ಕೊಡ್ತಾ ಇರ್ತೀನಿ, ಅದನ್ನ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ FIDA ಡೇಟಾ ಇವತ್ತಿನ ಇನ್ನೂ ಅಪ್ಡೇಟ್ ಆಗಿಲ್ಲ, ಬಟ್ ನಿನ್ನೆ ತನಕ ಕ್ಲೈಂಟ್ ಬುಲ್ಲಿಶ್ ಆಗೇ ಇದ್ರು, ಇವತ್ತು ಬುಲ್ಲಿಶ್ ಆಗೇ ಇರ್ತಾರೆ ಏನೋ ಒಂದು ನೋಡ್ತಾ ಹೋಗಬೇಕು. ಬಟ್ ಓವರಾಲ್ ನೋಡ್ತಾ ಬರೋದಾದ್ರೆ ಇವತ್ತು ಕ್ಯಾಶ್ ಮಾರ್ಕೆಟಲ್ಲಿ FIಗಳು 5,616 ಕೋಟಿನ ಮಾರಿದ್ದಾರೆ. DIಗಳು 5,720 ಕೋಟಿ, ಅಂದರೆ ನಿನ್ನೆನೂ ಕೂಡ ಮ್ಯಾಚ್ ಮಾಡಿದ್ರು, 1,000 ಕೋಟಿ ಜಾಸ್ತಿನೇ ಬೈ ಮಾಡಿದ್ರು. ಇವತ್ತು ಕೂಡ ಒಂದು ಸರಿಸುಮಾರು ಒಂದು 100 ಕೋಟಿ ಜಾಸ್ತಿನೇ ಬೈ ಮಾಡಿದ್ದಾರೆ DIಗಳು. ಹಾಗಾಗಿ ಮಾರ್ಕೆಟ್ ಕೊನೆ ಟೈಮಲ್ಲೂ ಕೂಡ ಒಂದು ಕೆಳಗಡೆ ಬಂದಿದೆ, ಆದ್ರೂ ಕೂಡ ನಿನ್ನೆ ಲೋಗಿಂತ ಮತ್ತೆ ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗೋಕ್ಕೆ ಸಾಧ್ಯ ಆಗಿದೆ. ಸೊ ಖಂಡಿತವಾಗ್ಲೂ ಮಾರ್ಕೆಟ್ ವೀಕ್ ಆಗಿದೆ. ಸೊ ಯಾವುದು ಒಂದು ಟ್ರಿಗರ್ ಆಗುತ್ತೆ ಅನ್ನೋದಿತ್ತು. ಈಗ US ಇಂಡಿಯಾದು ಡೀಲ್ ಆಗ್ತಾ ಇದೆ ಅಂತಂದಿದ್ರು. ಇವಾಗ ನೋಡಿದ್ರೆ ಸೆಕ್ಷನ್ 301 ಉಪಯೋಗಿಸ್ಕೊಂಡು ಇದ್ರ ಬಗ್ಗೆ ನಾನು ಡೆಡಿಕೇಟೆಡ್ ಆಗಿ ಪ್ರೀಮಿಯರ್ನಲ್ಲಿ ವಿಡಿಯೋ ಮಾಡಿದ್ದೆ. ಯಾವಾಗ US ಕೋರ್ಟು ಟ್ರಂಪ್ ಅವರಿಗೆ ಈ ಥರ ನೀವು ಟ್ಯಾರಿಫ್ ಹಾಕೋ ಅಧಿಕಾರ ಇಲ್ಲ ಅಂತಂದಾಗ ಅವ್ರ ಹತ್ರ ಇನ್ನೂ ಬತ್ತಳಿಕೆನಲ್ಲಿ 2-3 ಅಸ್ತ್ರಗಳಿದೆ, 2-3 ಸೆಕ್ಷನ್ಗಳು ಅವರ ಲಾ ಪ್ರಕಾರ ಇದೆ ಅಂತ ಅದನ್ನೇ ಉಪಯೋಗಿಸಿದ್ದಾರೆ. ಇವಾಗ ಸರಿಸುಮಾರು 59 ಕಂಟ್ರಿಗಳಿಗೆ 12.5% ಹೊಸದಾಗಿ ಟ್ಯಾಕ್ಸ್ ಬಿಡ್ಬೋದು ಅಂತ ಹೇಳಿದರು. ಅದರಲ್ಲಿ ಇಂಡಿಯಾ ಕೂಡ ಇದೆ. ಇದರಿಂದ ಏನೋ ಟ್ರೇಡ್ ಡೀಲ್ ಆಯಿತು, ಮತ್ತೊಂದು ಆಯಿತು ಅನ್ನೋಷ್ಟೊತ್ತಿಗೆ ಇವಾಗ ಮತ್ತೆ ಹಿಂದಕ್ಕೆ ಬಿದ್ದಂಗಾಗಿದೆ. ಸೊ ಇದೆಲ್ಲ ಕೂಡ ಮಾರ್ಕೆಟ್ನ ಡ್ರ್ಯಾಗ್ ಮಾಡ್ತಾ ಇದೆ. ಸೊ ರುಪಿ ಕೂಡ ವೀಕ್ ಆಗಿದೆ. ನೋಡೋಣ, RBIದು ಶುಕ್ರವಾರ ರೆಪೋ ಮೀಟ್ ಇದೆ. ಆಲ್ರೆಡಿ ಪೆಟ್ರೋಲ್ ಡೀಸೆಲ್ ಬೆಲೆಗಳನ್ನು ಜಾಸ್ತಿ ಮಾಡಿದ್ದಾರೆ, ಅದೇ ರೀತಿಯಾಗಿ ಗ್ಯಾಸ್ ಬೆಲೆಗಳನ್ನು ಕೂಡ ಜಾಸ್ತಿ ಮಾಡಿದ್ದಾರೆ. ಹಾಗಾಗಿ ಈ ಸಲ ರೆಪೋ ರೇಟ್ನ ಇನ್ಕ್ರೀಸ್ ಮಾಡೋದಿಲ್ಲ ಅಂತ ಎಲ್ಲ ಕಡೆ ಸುದ್ದಿ ಇದೆ. ಬಟ್ ಮಾಡ್ತು, ಇನ್ ಕೇಸ್ ರೆಪೋ ರೇಟ್ನ ಜಾಸ್ತಿ ಮಾಡಿದ್ರು ಅಂದರೆ ಮಾರ್ಕೆಟ್ನಲ್ಲಿ ನೆಗೆಟಿವ್ ರಿಯಾಕ್ಷನ್ ಕೂಡ ಬರ್ತಾ ಹೋಗ್ಬೋದು. ಯಾಕೆಂದರೆ ನಿಮ್ಗೆ ಗೊತ್ತಿದೆ, ರೆಪೋ ರೇಟ್ ಜಾಸ್ತಿ ಆದಾಗ ಕಂಪ್ನಿಗಳಿಗಾಗಿರ್ಬೋದು ಅಥವಾ ಯಾರು ಸಾಲ ಮಾಡ್ತಾರೋ ಅವರಿಗೆ ಜಾಸ್ತಿ ಬಡ್ಡಿನ ಕೊಡಬೇಕಾಗ್ತಾ ಹೋಗುತ್ತೆ. ಸೊ ಅದು ಒಂದು ಕ್ರೆಡಿಟ್ ಲಿಕ್ವಿಡಿಟಿ ಕ್ರಂಚ್ ಅದನ್ನು ಕಮ್ಮಿ ಮಾಡೋಕ್ಕೋಸ್ಕರ ಆ ಥರ ಮಾಡ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ನೀವು ಬ್ಯಾಂಕ್ ಡೆಪಾಸಿಟು ಏನಾದ್ರು ಮಾಡ್ತಿರಲ್ಲ, ಅದಕ್ಕೂ ಕೂಡ ಇಂಟ್ರೆಸ್ಟ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಈ ಸಲ RBI ಏನು ಚೇಂಜ್ ಮಾಡೋದಿಲ್ಲ ಅಂತ ಒಂದು ಅಭಿಪ್ರಾಯ ಇದೆ ಮಾರ್ಕೆಟ್ನಲ್ಲಿ. ನೋಡೋಣ ಏನು ಹೇಳ್ತಾರೆ ಶುಕ್ರವಾರ ಅಂತ. ಇದಿಷ್ಟು ಇವತ್ತಿನ ಫಿನ್ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.